ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಕ್ಲಾಸ್ ಮಾಡಿದಂಥ ಜಾಮೆಟ್ರಿಯ 7 PDF ಹಾಗೂ ಫಿಸಿಕ್ಸ್ನ ಸದ್ಯದಲ್ಲಿ 12 PDF. ಸೊ ಯಾರಿಗೆ ಬೇಕೋ ಅವರು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡೋ ಮೂಲಕ PDF ಪಡೆದುಕೊಳ್ಳಬಹುದು. ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಐಡಿಯಾನ ಕೊಟ್ಟಿರ್ತೇನೆ. ಸೊ ನೋಡ್ಕೋಬೋದು ನೀವು. ಸೊ ಈಗ 2016ರಲ್ಲಿ ನಡೆದಂಥ ಲ್ಯಾಂಡ್ ಸರ್ವೆ ಕ್ವಶನ್ ಪೇಪರು. ಸೊ ಇದು ಲೈಸೆನ್ಸ್ ಸರ್ವೇಡ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಲೈಸೆನ್ಸ್ ಸರ್ವೆ ಮತ್ತು ಗೌರ್ಮೆಂಟ್ ಸರ್ವೆ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಸೊ ಹಾಗಾಗಿ ಈ ಕ್ವಶನ್ ಪೇಪರ್ನ ನಾನು ಬಿಡಿಸ್ತಾ ಇದ್ದೀನಿ. ಸೊ ಇಲ್ಲಿ ಮೊದಲೇ ಪ್ರಶ್ನೆ ಏನಿದೆ ನೋಡಿ, ಈ ಸರಣಿಯನ್ನು ನೋಡಿ. ಸೊ 53, 53, 40, 40, 29, 29 ಮುಂದುವರಿಸಿದಲ್ಲಿ ಯಾವ ಸಂಖ್ಯೆ ಬರಬೇಕು? ಸೊ ಇಲ್ಲಿ 1ರಿಂದ 1ಕ್ಕೆ ಏನಾಗಿದೆ, ಡಿಫರೆನ್ಸ್ ಆಗಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ 13 ಡಿಫ್ರೆನ್ಸ್ ಆಗಿದೆ, ಇಲ್ಲಿ 11 ಡಿಫ್ರೆನ್ಸ್ ಆಗಿದೆ. ಸೊ ಇಲ್ಲಿ ಎಷ್ಟಾಗಬೇಕು? 13, 11, ಇಲ್ಲಿ 9 ಡಿಫ್ರೆನ್ಸ್ ಆಗಬೇಕು. ಸೊ ಇಲ್ಲಿ 20 ಈಸ್ ರೈಟ್ ಆನ್ಸರ್. ನೆಕ್ಸ್ಟು, ವಿಶ್ವದ ಅತಿ ಎತ್ತರದ ಅಣೆಕಟ್ಟು. ಸೊ ವಿಶ್ವದ ಅತಿ ಎತ್ತರದ ಅಣೆಕಟ್ಟು. ಸೊ ಇಲ್ಲಿ ಏನಾಗುತ್ತೆ, ಮೇಲಿನ ಯಾವುದು ಅಲ್ಲ ಅಂತ ಆಗುತ್ತೆ. ಸೊ ಚೀನಾದ ಜಿನ್ಪಿಂಗ್ ಡ್ಯಾಮ್ ಅನ್ನೋದು ಏನೈತಿ, ಅತಿ ಎತ್ತರದ ಅಣೆಕಟ್ಟಿದೆ. ಸದ್ಯದಲ್ಲಿ 305 ಮೀಟರ್ ಏನೈತಿದ ಎತ್ತರ ಇದೆ. ನೆಕ್ಸ್ಟ್, ಹಳದಿ ಮತ್ತು ಸಯಾನ್ ಬಣ್ಣಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿದರೆ ಯಾವ ಬಣ್ಣ ಉತ್ಪತ್ತಿ ಆಗುತ್ತದೆ? ಸೊ ಇಲ್ಲಿ ಹಳದಿ ಮತ್ತು ಸಿಯಾನ್ ಬಣ್ಣಗಳನ್ನು ಕೂಡಿಸಿದಾಗ ಹಸಿರು ಬಣ್ಣ ಉತ್ಪತ್ತಿ ಆಗುತ್ತದೆ. ಸೊ ಇಲ್ಲಿ ಹಸಿರು ಮತ್ತು ನೀಲಿ ಬಣ್ಣ ಕೂಡಿದಾಗ ಸಯಾನ್ ಬಣ್ಣ ಏನೈತಿ ಬರ್ತದೆ. ಅದೇ ರೀತಿ ಕೆಂಪು ಮತ್ತು ನೀಲಿ ಬಣ್ಣ ಕೂಡಿದಾಗ ಮೆಜೆಂಟಾ ಅನ್ನುವ ಬಣ್ಣ ಬರ್ತದೆ. ನೆಕ್ಸ್ಟ್, ಕೆಂಪು ಮತ್ತು ಹಸಿರು ಬಣ್ಣ ಕೂಡಿದಾಗ ಹಳದಿ ಬಣ್ಣ ಏನೈತಿ ಬರ್ತದೆ. ಮತ್ತು ಈ ಸಯಾನ್ ಬಣ್ಣ ಮತ್ತು ಮೆಜೆಂಟಾ ಬಣ್ಣ ಕೂಡಿದಾಗ ಏನೈತಿ ನೀಲಿ ಬಣ್ಣ ಬರ್ತದೆ. ಮತ್ತು ಮೆಜೆಂಟಾ ಮತ್ತು ಹಳದಿ ಬಣ್ಣ ಕೂಡಿದಾಗ ಕೆಂಪು ಬಣ್ಣ ಅನ್ನೋದೇನೈತಿ ಬರ್ತದೆ. ನೆಕ್ಸ್ಟ್, ಕೆಂಪು ಮತ್ತು ಹಳದಿ ಕೂಡಿದಾಗ ಕಿತ್ತಳೆ ಬಣ್ಣ ಬರ್ತದೆ, ಅಂದ್ರೆ ಆರೆಂಜ್. ಸೊ ಹಳದಿ ಮತ್ತು ನೀಲಿ ಬಣ್ಣ ಕೂಡಿದಾಗ ಹಸಿರು ಬಣ್ಣ ಬರ್ತದೆ. ಸೊ ಇಲ್ಲಿ ಹಳದಿ ಮತ್ತು ನೀಲಿ ಕೂಡಿದಾಗೂ ಹಸಿರು ಬಣ್ಣ ಬರ್ತದೆ, ಹಳದಿ ಮತ್ತು ಸಿಯಾನ್ ಕೂಡಿದಾಗೂ ಹಸಿರು ಬಣ್ಣ ಬರ್ತದೆ. ನೆಕ್ಸ್ಟು, ನೀಲಿ ಮತ್ತು ಕೆಂಪು ಎರಡನ್ನು ಕೂಡಿಸಿದಾಗ ನಮಗೆ ನೇರಳೆ ಬಣ್ಣ ಏನೈತಿ ಬರ್ತದೆ. ನೆಕ್ಸ್ಟ್, ವಿಶ್ವದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ದೇಶ. ಸೊ ಅತಿ ಹೆಚ್ಚು ಕಾಫಿ ಉತ್ಪಾದನೆ ಬ್ರೆಜಿಲ್ ದೇಶದಲ್ಲಿ ಮಾಡ್ತಾರೆ. ನೆಕ್ಸ್ಟ್, ಯಾವ ಸಂಖ್ಯೆಯನ್ನು ಪ್ರಶ್ನೆ ಗುರುತಿನ ಬದಲಿಗೆ ಬರೆಯಬಹುದು? ಸೊ ಇಲ್ಲಿ ಈ 3 ಕೂಡಿಸಿದಾಗ 7, 3, 10, ಇದು 14, ಇಲ್ಲಿ 9, 1, 10, ಇದು 12. ಸೊ ಈ 14ರಲ್ಲಿ 10 ಕಳೆದಾಗ ನಮಗೆ 2 ಆನ್ಸರ್ ಬರ್ತಾ. ಇಲ್ಲೂ ಅದೇ ಸೇಮ
10ರಲ್ಲಿ ಸೊ ಇಲ್ಲಿ 9 8 ಕೊಡಿಸಿದಾಗ 17 17ರಲ್ಲಿ 10 ಕಳೆದಾಗ 7 ಬರ್ತದೆ. ಅದೇ ರೀತಿ ಇಲ್ಲೂ ಸೊ ಇಲ್ಲೂ ಅದೇ ರೀತಿ ಮಾಡಿದಾಗ ಎಷ್ಟು ಬರ್ತದೆ 14ರಲ್ಲಿ 9 ಕಳೆದಾಗ ನಮಗೆ 5 ಅನ್ನೋದು ಆನ್ಸರ್ ಬರ್ತದೆ. ಸೊ ನೆಕ್ಸ್ಟ್ ಯಾವುದು ಯುನೈಟೆಡ್ ಸ್ಟೇಟ್ನ ಅತಿ ದೊಡ್ಡದಾದ ಏಕ ಭೂಸ್ವಾಧೀನ. ಸೊ ಇಲ್ಲಿ ಲೂಸಿಯಾನ್ ಪರ್ಚೇಸ್ ಅನ್ನೋದು ಏನೈತಿ ಇದು ಯುನೈಟೆಡ್ ಸ್ಟೇಟ್ಸ್ದ ಅತಿ ದೊಡ್ಡ ಏಕ ಭೂಸ್ವಾಧೀನ ಆಗಿದೆ. ನೆಕ್ಸ್ಟ್ ಸೌರಮಂಡಲದಲ್ಲಿ ಅತ್ಯಂತ ಹೊರಗಿನ ಗ್ರಹ ಯಾವುದು. ಸೊ ಅತ್ಯಂತ ಹೊರಗಿನ ಗ್ರಹ ಪ್ಲೂಟೋ. ಸೊ ಈಗ ಪ್ಲೂಟೋವನ್ನು ತೆಗೆದು ಹಾಕ್ಯಾರು. ಸೊ ಈಗ 8 ಗ್ರಹಗಳು ಮಾತ್ರ ಅದಾವು. ನೆಕ್ಸ್ಟ್ ದೂರದೃಷ್ಟಿ ದೋಷವನ್ನು ಡ್ಯಾಶ್ ಡ್ಯಾಶ್ ಲೆನ್ಸ್ ಮೂಲಕ ಸರಿಪಡಿಸಬಹುದು. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ಮುಖಾಂತರ ಇದನ್ನು ಸರಿಪಡಿಸಬಹುದು. ಸೊ ಇಲ್ಲಿ ದೂರದೃಷ್ಟಿ ದೋಷ ಅಂದ್ರೆ ದೂರದಲ್ಲಿರುವ ವಸ್ತುಗಳ ಕಾಂತವು ಸಮೀಪಿದ್ದ ವಸ್ತುಗಳ ಕಾಣುವುದಿಲ್ಲ. ಸೊ ಇದನ್ನ ಸರಿಯಾಗಿ ನೆನಪಿಟ್ಕೋರಿ. ದೂರದೃಷ್ಟಿ ಅಂದ್ರೆ ದೂರದಾಗಿನ ವಸ್ತು ಕಾಣತಾವ ಬಟ್ ಸಮೀಪದಲ್ಲಿರುವ ವಸ್ತು ಕಾಣುವುದಿಲ್ಲ. ಸೊ ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದಲ್ಲಿರುವ ವಸ್ತುಗಳು ಕಾಣ್ತಾವು, ದೂರದಲ್ಲಿರುವ ವಸ್ತು ಕಾಣುವುದಿಲ್ಲ. ಸೊ ಇಲ್ಲಿ ಉಲ್ಟಾ ಆಗುತ್ತೆ. ನೀವು ದೂರದೃಷ್ಟಿ ಅಂದರೆ ದೂರದಾಗಿನ ವಸ್ತು ಕಾಣಲ್ಲ ತಿಳ್ಕೊಬೇಡ್ರಿ. ದೂರದೃಷ್ಟಿ ಅಂದ್ರೆ ದೂರದಾಗಿನ ವಸ್ತು ಕಾಣ್ತಾವು, ಸಮೀಪದಾಗಿನ ವಸ್ತು ಏನೈತಿ ಕಾಣುವುದಿಲ್ಲ. ಸೊ ಇಲ್ಲಿ ದೂರದೃಷ್ಟಿಗೆ ಕಾನ್ವೆಕ್ಸ್ ಲೆನ್ಸನ್ನು ಬಳಸ್ತಾರೆ, ಸಮೀಪ ದೃಷ್ಟಿಗೆ ಕಾನ್ಕೇವ್ ಲೆನ್ಸನ್ನು ಬಳಸ್ತಾರೆ. ನೆಕ್ಸ್ಟ್ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನಕ್ಕೆ ಡ್ಯಾಶ್ ಡ್ಯಾಶ್ ಎಂದು ಕರೆಯುತ್ತಾರೆ. ಸೊ ಇಲ್ಲಿ ರಾಸಾಯನಿಕ ಶಕ್ತಿ ಅದರ ವಿದ್ಯುತ್ ಶಕ್ತಿಯಾಗಿ ಬ್ಯಾಟ್ರಿ ಏನೈತಿ ಪರಿವರ್ತಿಸ್ತದೆ. ನೆಕ್ಸ್ಟ್ ಸೂರ್ಯ ಒಂದು ನಕ್ಷತ್ರ. ನೆಕ್ಸ್ಟ್ ಇಲ್ಲಿ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ಡ್ಯಾಶ್ ಪರಿಣಾಮವಾಗುತ್ತದೆ. ಸೊ ಇಲ್ಲಿ ವಿಟಮಿನ್ ಡಿದಿಂದ ಬಾಲಗ್ರಹ ಬಾಧೆ ಏನೈತಿ ಬರ್ತದೆ. ಸೊ ಇದಕ್ಕೆ ಇಂಗ್ಲೀಷ್ನಾಗ ರಿಟ್ಯಾಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ CNG ಅಂದರೆ ಸೊ CNG ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ CNG ಅಂತ ಕರೀತಾರೆ. ನೆಕ್ಸ್ಟ್ ಮೂತ್ರ ಉತ್ಪಾದಿಸುವ ಭಾಗ. ಸೊ ಇಲ್ಲಿ ಮೂತ್ರವನ್ನು ಮೂತ್ರಪಿಂಡದಲ್ಲಿ ಉತ್ಪಾದಿಸುತ್ತದೆ. ನೆಕ್ಸ್ಟ್ ಇಲ್ಲಿ ಯಾವ ಸಂಖ್ಯೆಯನ್ನು ಪ್ರಶ್ನೆ ಚಿಹ್ನೆ ಬದಲಿಗೆ ಬರೆಯಬಹುದು ಅಂತ ಕೇಳಾರು. ಸೊ ಇವುಗಳನ್ನ ಅಷ್ಟು ಕೂಡಿಸಿದಾಗ ಎಷ್ಟು ಬರ್ತದೆ 14 ಅಂತ ಆನ್ಸರ್ ಬರ್ತದೆ. ಇವನು ಅಷ್ಟು ಕೂಡಿಸಿದಾಗ 14 ಬರ್ತದೆ. ಇವನು ಅಷ್ಟು ಕೂಡಿಸಿದಾಗ 14 ಬರ್ತದೆ. ಇವನು ಅಷ್ಟು ಕೂಡಿಸಿದಾಗ 14 ಬರಬೇಕು. ಸೊ ಇಲ್ಲಿ ಎಷ್ಟಾಗದ, ಇಲ್ಲಿ 10 ಆಗದ. ಇನ್ನು 4 ಕಮ್ಮಿ ಬಿದ್ದೈತಿ. ಸೊ ಆ 4 ಆಪ್ಷನ್ ಡಿದಾಗ ಐತಿ. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ದೂರದರ್ಶಕ ಬಳಸದೆ ನಮಗೆ ಗೋಚರಿಸುವ ಗ್ರಹಗಳ ಸಂಖ್ಯೆ. ಸೊ ಇಲ್ಲಿ ನಮಗೆ 5 ಗ್ರಹಗಳೇನೈತಿ ದೂರದರ್ಶಕ ಅಂದ್ರೆ ಟೆಲಿಸ್ಕೋಪ್ ಬಳಸದೇನೆ ನಮ್ಮ ಕಣ್ಣಿಗೆ ಕಾಣಬಹುದು. ಸೊ ಆ ಗ್ರಹಗಳು ಯಾವುವು ಅಂದ್ರೆ ಮಂಗಳ ಗ್ರಹ, ಮಂಗಳ, ಗುರುಗ್ರಹ, ಬುಧ ಗ್ರಹ, ಶನಿ ಗ್ರಹ ಹಾಗೂ ಶುಕ್ರ ಗ್ರಹ. ಸೊ ಭೂಮಿಗೆ ಅತಿ ಸಮೀಪ ಇರುವ ಗ್ರಹ ಯಾವುದಂದ್ರೆ ಶುಕ್ರ ಗ್ರಹ. ನೆಕ್ಸ್ಟ್ ಮಿಟಿಯೋರಾಲಜಿ ಯಾವ ವಿಷಯದ ಬಗ್ಗೆ ಅಧ್ಯಯನವಾಗಿರ್ತದೆ. ಸೊ ಇದು ವಾತಾವರಣದ ಬಗ್ಗೆ ಅಧ್ಯಯನವಾಗಿರುತ್ತದೆ. ವಾತಾವರಣ ಮೀನ್ಸ್ ಅಟ್ಮಾಸ್ಫಿಯರ್. ಸೊ ನಗುವ ಅನಿಲ ಎಂದು ಸಾಮಾನ್ಯವಾಗಿ ಕರೆಯುವ ಅನಿಲ ಯಾವುದು ಕೇಳ್ಯಾರು. ಸೊ ಇಲ್ಲಿ ನಗುವ ಅನಿಲ ಎಂದು ನೈಟ್ರಸ್ ಆಕ್ಸೈಡನ್ನು ಕರೀತಾರೆ. ಸೊ ನೆಕ್ಸ್ಟ್ ಇಲ್ಲಿ ಉತ್ತಮವಾದ ಉತ್ತರವನ್ನು ಆರಿಸಿ ಖಾಲಿ ಜಾಗವನ್ನು ತುಂಬಿ ಅಂದರು. ಸೊ ಇಲ್ಲಿ ಯಾವುದು ಬರ್ತದೆ ಅಂದ್ರೆ
ಮೋಸ್ಟ್ಲಿ ಡಿ ಅನ್ನೋದು ಆಗ್ಬೋದು, ಬಟ್ ನಿಮಗೆ ಬೇರೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನಾ ಕ್ಯಾಲ್ಕುಲೇಷನ್ ಮಾಡಿದಂಗೆ ಡಿ ಅಂತ ಗೊತ್ತಾಗದ. ನೆಕ್ಸ್ಟ್ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಕಾಲದಲ್ಲಿ ಭಾರತದ ಆರ್ಥಿಕ ಪಲಾಯನ ಸಿದ್ಧಾಂತ ಪ್ರತಿಪಾದಿಸಿದವರು ದಾದಾಬಾಯಿ ನವರೋಜಿ ಅವರು ಇದನ್ನ ಪ್ರತಿಪಾದಿಸ್ತಾರೆ. ನೆಕ್ಸ್ಟ್ ಒಂದು 100 ಮೀಟರ್ ಓಟದಲ್ಲಿ ಎ ಯು ಬಿ ಅನ್ನು 10 ಮೀಟರ್ ಮತ್ತು ಸಿ ಅನ್ನು 28 ಮೀಟರ್ಗಳ ಅಂತರದಿಂದ ಸೋಲಿಸಬಹುದು. ಅದೇ ಓಟದಲ್ಲಿ ಬಿ ಯು ಸಿ ಅನ್ನು ಡ್ಯಾಶ್ ಅಂತರದಿಂದ ಸೋಲಿಸಬಹುದು. ಸೊ ಇಲ್ಲಿ 100 ಮೀಟರ್ ಓಟ ಇದೆ. ಸೊ ಇದು ಎ, ಇದು ಬಿ, ಇದು ಸಿ. ಸೊ ಎದಿಂದ ಬಿಗೆ ಎಷ್ಟಿದೆ? 10 ಮೀಟರ್ ಇದೆ. ಸೊ ಅದೇ ರೀತಿ ಎದಿಂದ ಸಿಗೆ ಎಷ್ಟಿದೆ? 28 ಮೀಟರ್ ಇದೆ. ಸೊ ಇಲ್ಲಿ ಬಿದಿಂದ ಸಿಗೆ ಎಷ್ಟಾದಂಗೆ ಆತೀಗ? ಇಲ್ಲಿ 10 ಮೀಟ್ರ್ ಐತೆ ಅಂದ್ರೆ ಇಲ್ಲಿ ಬಿದಿಂದ ಸಿಗೆ 18 ಮೀಟ್ರ್ ಏನೈತಿ ದೂರ ಇದ್ದಂಗೆ ಆತು. ಸೊ ಬಿ ಯು ಸಿ ಅನ್ನು ಡ್ಯಾಶ್ ಅಂತರದಿಂದ ಸೋಲಿಸ್ತಾನಂದ್ರೆ, ಸೊ ಇಲ್ಲಿ ಬಿ ಇಲ್ಲಿ 10 ಮೀಟ್ರ್ ಹೋಗೋಟಿಗೆ ಸಿನೂ ಇಲ್ಲಿ 10 ಮೀಟ್ರ್ ಬರ್ತಾನೆ. ಸೊ ಇಲ್ಲಿ 10 ಮೀಟ್ರ್ ಬಂದಂದ್ರೆ ಸೊ ಈ ಕಡೆ ಅಷ್ಟು ಉಳಿತು, ಇನ್ನು 18 ಮೀಟ್ರ್ ಉಳಿತು. ಸೊ 18 ಮೀಟ್ರ್ ಇಲ್ಲಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಯಾವ ಅನುಪಾತದಲ್ಲಿ ಕಿರಾಣಿ ಅಂಗಡಿಯವನು ಪ್ರತಿ kg ರು 15 ಮತ್ತು 20ರ ಎರಡು ಮಾದರಿಯ ಧಾನ್ಯಗಳನ್ನು ಬೆರೆಸಿದಲ್ಲಿ ರು 16.50 kg ಬೆಲೆಯ ಮಿಶ್ರಣವನ್ನು ಪಡೆಯಬಹುದು. ಸೊ ಇಲ್ಲಿ 15 ರೂಪಾಯಿದೊಂದು, ಅದೇ ರೀತಿ 20 ರೂಪಾಯಿದೊಂದು ಎರಡು ಧಾನ್ಯ. ಸೊ ಅವುಗಳಿಗೆ ನಮ್ಗೆ 16.50 ಬೇಕು. ಸೊ ಇದನ್ನು ಈ ಕಡೆಯಿಂದ ಇದನ್ನು ಈ ಕಡೆಯಿಂದ ನಾವು ಮೈನಸ್ ಮಾಡಬೇಕು. ಸೊ 15ರಿಂದ 16 ಅಂದರೆ ಇಲ್ಲಿ ಎಷ್ಟು ಉಳಿತು ನಮಗೆ? ಇಲ್ಲಿ 1.5 ರೂಪಾಯಿ ಆಯಿತು. ಸೊ ಈ ಕಡೆಯಿಂದ ಈ ಕಡೆ 20ರೊಳಗೆ 16 ತೆಗೆದ್ರೆ ಈ ಕಡೆ 3.5 ರೂಪಾಯಿ ನಮಗೆ ಉಳಿತು. ಸೊ ಇಲ್ಲಿ ಏನು ಮಾಡಿರಿ, ಇದನ್ನು ಪಾಯಿಂಟ ಎರಡು ಕಡೆ ತೆಗೆದು ಬಿಡ್ರಿ. ಅವಾಗ 350 150 ಅಂತ ಆಗುತ್ತೆ. ಎರಡು ಕಡೆ 100ರಲ್ಲಿ ಇಂಟು ಮಾಡಿದಾಗ. ಸೊ ಇಲ್ಲಿ ಇಲ್ಲೂ 0 ಹೊತ್ತು, ಇಲ್ಲೂ 0 ಹೊತ್ತು, ಇಲ್ಲಿ 5 7, ಇಲ್ಲಿ 5 3. ಸೊ 7:3. ಸೊ ಇಲ್ಲಿ ನಮ್ಗೆ ಆನ್ಸರ 7:3 ಸಿಕ್ಕಿತು. ಸೊ ಇಲ್ಲಿ ನೀವು ಬೇಕಾದ್ರೆ ಇದನ್ನು ಕ್ರಾಸು ಚೆಕ್ ಮಾಡಿ ನೋಡ್ಬೋದು. ಸೊ 7 ಇಂಟು 15 ಮಾಡಿರಿ. ಸೊ ಎಷ್ಟಾಗುತ್ತೆ? 105 ಆಗುತ್ತೆ. 3 ಇಂಟು 20 ಮಾಡಿರಿ, ಎಷ್ಟಾಗುತ್ತೆ? 60 ಆಗುತ್ತೆ. ಸೊ 165 ರೂಪಾಯಿ ಆಯ್ತು. ಸೊ ಇವೆರಡನ್ನು ಈ ಅನುಪಾತದಾಗ ಹಾಕಿರ. ಬಟ್ ಇಲ್ಲಿ ನಾವು ಟೋಟಲ್ ಎಷ್ಟು? 16.50 ರೂಪಾಯಿದಂಗೆ ಮಾರಬೇಕು. ಸೊ ಇಲ್ಲಿ 7 ಮತ್ತು 3. ಸೊ 16.50 ಇಂಟು 7 ಮತ್ತು ಇಲ್ಲಿ 7 kg, ಇಲ್ಲಿ 3 kg ಅಂದರೆ ಟೋಟಲ್ 10 kg ಆಯ್ತು. ಸೊ ಇಲ್ಲಿ 16.50 ರೂಪಾಯಿದಂಗೆ 10 kgಯನ್ನು ಕೊಟ್ಟಾಗ 165 ರೂಪಾಯಿ ಆಯ್ತು. ಸೊ ಇಲ್ಲೂ 165 ರೂಪಾಯಿ ಬಂತು, ಇಲ್ಲೂ 160 ರೂಪಾಯಿ ಬಂತು. ಸೊ ಹಾಗಾಗಿ 7:3 ಏನೈತಿದ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೇಖಾಗಣಿತದ ಪಿತಾಮಹ ಯಾರು? ಸೊ ಇಲ್ಲಿ ರೇಖಾಗಣಿತದ ಪಿತಾಮಹ ಯೂಕ್ಲಿಡ್ ಏನೈತಿ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ವಿದ್ಯುತ್ತಿನ ಅಳಿಸಿ ಹಾಕಬಲ್ಲ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿಯ ಒಂದು ವಿಧ ಫ್ಲ್ಯಾಶ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಉತ್ತಮವಾದ ಉತ್ತರವನ್ನು ಆರಿಸಿ ಖಾಲಿ ಜಾಗವನ್ನು ತುಂಬಿ ಅಂದರು. ಸೊ ಇಲ್ಲಿ 0 ... ಇದ್ದಿದ್ದೈತಿ, ಇಲ್ಲಿ ಶಂಕು ... ಇದ್ದಿದ್ದೈತಿ, ಇಲ್ಲಿ ಚೌಕ ... ಇದ್ದಿದ್ದಬೇಕು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ತಾನ್ಯಾ ಸಲ್ಮಾನ್ಗಿಂತ ಹಿರಿಯಳು.
ಸೊ ತಾನ್ಯಾ ಅನ್ನಕ್ಕೆ ಸಲ್ಮಾನ್ಗಿಂತ ಹಿರಿಯವಳು. ರಣಬೀರ್ ತಾನ್ಯಾಗಿಂತ ಹಿರಿಯವನು. ಸಲ್ಮಾನ್ ರಣಬೀರ್ಗಿಂತ ಹಿರಿಯವನು. ಮೊದಲ 2 ಹೇಳಿಕೆಗಳು ನಿಜವಾದಲ್ಲಿ 3ನೇ ಹೇಳಿಕೆ ಏನಾಗುತ್ತೆ, ಸುಳ್ಳಾಗುತ್ತೆ. ಅಫ್ಕೋರ್ಸ್, ಯಾಕಂದ್ರೆ ಇಲ್ಲಿ ತಾನ್ಯಾ ಸಲ್ಮಾನ್ಗಿಂತ ಹಿರಿಯಳದಾಳು, ಅಂದ್ರೆ ತಾನ್ಯಾ ಹಿರಿಯಳು ಸಲ್ಮಾನ್ಗಿಂತ. ಸೊ ಇಲ್ಲಿ ರಣಬೀರ್ ತಾನ್ಯಾಗಿಂತ ಹಿರಿಯವನು. ಸೊ ಇದು ರಣಬೀರ್. ಸೊ ಇದು ರಣಬೀರ್ ಆದ್ರೆ ಇದು ತಾನ್ಯಾ, ಇದು ಸಲ್ಮಾನ್. ಸೊ ಹಾಗಾಗಿ ಸಲ್ಮಾನ್ ಇವನಿಗಿಂತ ಎತ್ತರ ಏನಿಲ್ಲ. ಸೊ ಇವ ಕಡಿಮೆ ಎತ್ತರದಾನ, ಅಂದರೆ ಇದು 3ನೇ ಹೇಳಿಕೆ ಸುಳ್ಳಾಗುತ್ತೆ. ನೆಕ್ಸ್ಟ್, ವೆಂಕಟ ಒಂದು ಹಳೆಯ ಸ್ಕೂಟರನ್ನು ರು 4700ಕ್ಕೆ ಖರೀದಿಸಿ ಅದರ ರಿಪೇರಿಗೆ ರು 800 ಖರ್ಚು ಮಾಡುತ್ತಾನೆ. ಈ ಸ್ಕೂಟರನ್ನು ರು 5800ಕ್ಕೆ ಮಾರಾಟ ಮಾಡಿದರೆ ಅವನಿಗೆ ಸಿಕ್ಕ ಲಾಭ ಶೇಕಡ. ಸೊ ಇಲ್ಲಿ ಅದರ ಬೆಲೆ 4700, 800 ರಿಪೇರಿಗೆ ಕೊಟ್ಟಾನ, ಅಂದ್ರೆ ಟೋಟಲ್ ಎಷ್ಟಾಗುತ್ತೋ 5500 ರೂಪಾಯಿ ಅವ ಖರ್ಚು ಮಾಡಿದ. ಸೊ ಅದನ್ನು 5800ಗೆ ಮಾರ್ಯಾನಂದ್ರೆ 5800 ಮಾಡ್ಯಾನಂದ್ರೆ ನಮಗೆ 300 ರೂಪಾಯಿ ಏನಂತ ಲಾಭ ಆಗುತ್ತೆ. ಸೊ ಇಲ್ಲಿ 5500ಗೆ 300 ರೂಪಾಯಿ ಲಾಭ ಆಯ್ತು ನಮಗೆ. ಸೊ ಹಾಗಾದ್ರೆ ಅವನಿಗೆ ಸಿಕ್ಕ ಲಾಭ ಅಂದ್ರೆ 100%ಗೆ ಎಷ್ಟಾಗುತ್ತೆ. ಸೊ ಇಲ್ಲಿ 2 ಪೂಜೋದು, ಇಲ್ಲಿ 2 ಪೂಜೋದು. ಸೊ ಇಲ್ಲಿ 5 11 5 60. ಸೊ 60/11 ಆಗುತ್ತೆ. ಸೊ ಇದನ್ನು ಯಾವ ರೀತಿ ಬರಿಬೋದು, 11 1 11 5 ಅಂದ್ರೆ ಇಲ್ಲಿ ಬರ್ತಾರೆ ನೋಡಿ, 11 11 5 55, ಅದಕ್ಕೆ ಪ್ಲಸ್ 5 ಅಂದ್ರೆ 60/11. ಇದು ಆನ್ಸರ ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್, ಇಬ್ಬರು ಮಹಾಮೊಘಲರು ತಮ್ಮ ನೆನಪುಗಳನ್ನು ಬರೆದಿದ್ದಾರೆ, ಅವರುಗಳು ಯಾರೆಂದರೆ. ಸೊ ತಮ್ಮ ಆತ್ಮಚರಿತ್ರೆಯನ್ನು ಬರೆದಾರು. ಸೊ ಅವ್ರು ಯಾರ್ಯಾರು ಅಂದ್ರೆ ಬಾಬರ್ ಮತ್ತು ಜಹಾಂಗೀರ್ ಏನೈತಿ ತಮ್ಮ ಆತ್ಮಚರಿತ್ರೆಯನ್ನು ತಾವ ಬರೆದಾರು. ಸೊ ಇಲ್ಲಿ ಹುಮಾಯೂನ್ ಮತ್ತು ಶಹಜಾನ್ ಏನೈತಿ ಬರೆದಿಲ್ಲ. ಹುಮಾಯೂನ್ದ ಅವನ ಮಗಳ ಅಥವಾ ಸಹೋದರಿ ಮಗಳ ಬರೆದಾರು. ಸೊ ಶಹಜಾನ್ದು ಒಬ್ಬ ಕವಿ ಬರೆದಾನು. ನೆಕ್ಸ್ಟ್, ಗೌತಮ್ ಬುದ್ಧನ ಉಪದೇಶಗಳ ಪ್ರಮುಖ ಭಾಷೆ. ಸೊ ಗೌತಮ್ ಬುದ್ಧನ ಉಪದೇಶಗಳ ಪ್ರಮುಖ ಭಾಷೆ ಯಾವುದಾಗಿತ್ತು, ಪಾಲಿ ಭಾಷೆ ಆಗಿತ್ತು. ಉತ್ತಮವಾದ ಉತ್ತರವನ್ನು ಆರಿಸಿ ಖಾಲಿ ಜಾಗವನ್ನು ತುಂಬಿ ಅಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಸೊ ಸಂಗತಿ 1, ಎಲ್ಲ ನಾಯಿಗಳಿಗೆ ಓಡಲು ಇಷ್ಟ. ಸಂಗತಿ 2, ಕೆಲವು ನಾಯಿಗಳಿಗೆ ಈಜಲು ಇಷ್ಟ. ಸಂಗತಿ 3, ಕೆಲವು ನಾಯಿಗಳು ತಮ್ಮ ಯಜಮಾನನ ರೀತಿ ಕಾಣುತ್ತದೆ. ಮೊದಲ 3 ಹೇಳಿಕೆಗಳು ಸತ್ಯ ಸಂಗತಿಯಾಗಿದ್ದರೆ ಕೆಳಗಿನ ಯಾವ ಹೇಳಿಕೆಯು ಸತ್ಯ ಸಂಗತಿಯಾಗಿದೆ. ಸೊ ಈಜಲು ಇಷ್ಟಪಡುವ ಎಲ್ಲ ನಾಯಿಗಳು ತಮ್ಮ ಯಜಮಾನ ರೀತಿ ಕಾಣುತ್ತವೆ. ಸೊ ಇದೇನಾಗುತ್ತೆ, ತಪ್ಪಾಗತ್ತೆ. ನೆಕ್ಸ್ಟ್, ಈಜಲು ಇಷ್ಟಪಡುವ ನಾಯಿಗಳಿಗೆ ಓಡಲು ಇಷ್ಟ. ಸೊ ಎಲ್ಲ ನಾಯಿಗಳಿಗೆ ಓಡಲು ಇಷ್ಟ ಐತೆ ಅಂದರೆ ಈಜಲಕ್ಕೂ ಇಷ್ಟ ಇರತೈತಿ. ಸೊ ಇದೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಓಡಲು ಇಷ್ಟಪಡುವ ನಾಯಿಗಳು ತಮ್ಮ ಯಜಮಾನರ ರೀತಿ ಕಾಣುವುದಿಲ್ಲ. ಸೊ ಎಲ್ಲ ನಾಯಿಗಳಿಗೂ ಓಡಲು ಇಷ್ಟ ಐತೆ ಅಂದರೆ ಯಜಮಾನ ರೀತಿ ಕಾಣುವ ನಾಯಿಗಳಿಗೂ ಓಡಲು ಇಷ್ಟ ಇರ್ತದೆ. ಸೊ ಇದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಸೆಕೆಂಡ್ ಒನ್ ಮಾತ್ರ ಏನಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಸೊ ಈ ನಮ್ಮ ಚಾನಲ್ನಲ್ಲಿ ನಡೆಯುವ ಎಲ್ಲ ಕ್ಲಾಸುಗಳ PDF ಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ನೀವು ನನಗೆ ಪರ್ಸ್ನಲ್ಲಾಗಿ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಮಾಡೋ ಮೂಲಕ ಪಡೆದುಕೊಳ್ಳಬಹುದು.
ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.